ಹಾಗಾದ್ರೆ ಯಾರ ಮಾತಿಗೆ ಮನ್ನಣೆ? ಪ್ರಮುಖವಾಗಿ ರಾಹುಲ್ ಗಾಂಧಿ, ಕಾಂಗ್ರೆಸ್ನ ನಾಯಕ, ಮಲ್ಲಿಕಾರ್ಜುನ್ ಖರ್ಗೆ, ಆಮೇಲೆ ಕೆ.ಸಿ. ವೇಣುಗೋಪಾಲ್, ಎಐಸಿಸಿ ಜನರಲ್ ಸೆಕ್ರೆಟರಿ ಇವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ, ಬಿ.ಕೆ. ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರು. ಸೊ ಈಗ ನೆಕ್ಸ್ಟ್ ಏನಾಗಿದೆ ಅಂತ ಹೇಳಿದ್ರೆ, ಸಚಿವರಿಗೆ ಟಫ್ ಮಾನದಂಡ ಏನೇನು? ಹಾಗಾದ್ರೆ ಟಫ್ ಮಾನದಂಡ ಯಾವ ರೀತಿಯಾಗಿದೆ? ನೆಕ್ಸ್ಟ್ ಗ್ರಾಫಿಕ್ಗೆ ಹೋಗೋಣ. ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರು, ಎಲೆಕ್ಷನ್ ನಲ್ಲಿ ಲಾಭ ತರಬಲ್ಲ ಶಾಸಕರಿಗೆ ಆದ್ಯತೆ, ಸಮುದಾಯವಾರು ಹಿಡಿತವಿದ್ರೆ ಅಂಥವರಿಗೆ ಆದ್ಯತೆ, ಪಕ್ಷದ ಸಿದ್ಧಾಂತ ಮತ್ತೆ ಹೈಕಮಾಂಡ್ ನಿಷ್ಠೆ ಎಷ್ಟಿದೆ, ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ಪಾಲಿಸಬೇಕಾಗತ್ತೆ, ಅದನ್ನ ಬಿಟ್ಕೊಂಡು ಬೇರೆ ಏನೇನೋ ಮಾಡೋಕೆ ಹೋದ್ರೆ ಅಂಥವರಿಗೆ ಸಿಗೋದಿಲ್ಲ. ಎಐಸಿಸಿ ಅಧ್ಯಕ್ಷರು ಇವರ ಒಂದಿಷ್ಟು ಮಾನದಂಡ. ಕರ್ನಾಟಕದ ಭಾಗದವರತ್ತ ಹೆಚ್ಚಿನ ಒಲವು, ಅಂದ್ರೆ ಉತ್ತರ ಕರ್ನಾಟಕ ಭಾಗದವರತ್ತ. ಕೆ.ಸಿ. ವೇಣುಗೋಪಾಲ್ ಎಐಸಿಸಿ ಜನರಲ್ ಸೆಕ್ರೆಟರಿ, ಇವರದ್ದು ಏನಪ್ಪ ಅಂತ ಹೇಳಿದ್ರೆ, ಕೇರಳ ಚುನಾವಣೆಯಲ್ಲಿ ಸಕ್ರಿಯರಾಗಿ ಇದ್ದವರಿಗೆ ಆದ್ಯತೆ ಸಿಗುತ್ತೆ, ಹೈಕಮಾಂಡ್ ಸೂಚನೆ ಪಾಲನೆ ಮಾಡಿದವರಿಗೆ ಮನ್ನಣೆ ಸಿಗುತ್ತೆ, ಕ್ಷೇತ್ರದಲ್ಲಿ ಪಕ್ಷದ ಪರ ಕೊಡುಗೆ ಕೊಟ್ಟವರಿಗೆ ಆದ್ಯತೆ. ಕಳೆದ ಬಾರಿ ಕೇರಳ ಎಲೆಕ್ಷನ್ ಸಂದರ್ಭದಲ್ಲಿ ಯಾರೆಲ್ಲ ಅಲ್ಲಿ ಸಪೋರ್ಟ್ ಮಾಡಿದ್ರಲ್ಲ, ಅಲ್ಲಿ ಉಸ್ತುವಾರಿಯನ್ನು ವಹಿಸಿಕೊಂಡು ಸಪೋರ್ಟ್ ಮಾಡಿದವರಿಗೆ ಒಂದಿಷ್ಟು ಆದ್ಯತೆ ಕೊಡುವಂಥ ನಿಟ್ಟಿನಲ್ಲೂ ಕೂಡ ಅವರು ಕೂಡ ಒಂದಿಷ್ಟು ಮಾನದಂಡಗಳನ್ನು ಇಟ್ಕೊಂಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತಂತ ನೋಡಬೇಕಾಗತ್ತೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯದ ಉಸ್ತುವಾರಿಗಳು, ಕಳೆದ ಚುನಾವಣೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದವರು, ಭಾರತ್ ಜೋಡೋಗೆ ಹೆಚ್ಚಿನ ಜನರನ್ನ ಕರೆತಂದಿರುವಂಥ ಶಾಸಕರು. ಯಾಕಂತ ಹೇಳಿದ್ರೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರಿಗೆ ಏನು ಭಾರತ್ ಜೋಡೋ ವಹಿಸ್ಕೊಂಡಿದ್ರು, ಆ ಸಂದರ್ಭದಲ್ಲಿ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಕಾರ್ಯಕರ್ತರನ್ನ ಒಗ್ಗೂಡಿಸುವಂತ ಪ್ರಯತ್ನ ಮಾಡಿದ್ರು. ಯಾಕಂತ ಹೇಳಿದ್ರೆ, ರಾಹುಲ್ ಗಾಂಧಿ ಬರ್ತಾ ಇರುವಂತ ಸಂದರ್ಭದಲ್ಲಿ ಅದು ಕೂಡ ಯಾವ ರೀತಿಯಾಗಿ ಇದೆ, ಅವರದ್ದು ಥಾಟೇ ಬೇರೆ ತರ ಆಗಿದೆ ಆಯಿತು. ಆ ಸಂದರ್ಭದಲ್ಲಿ ಎಷ್ಟು ಜನರ ಸಪೋರ್ಟ್ ಬಹಳ ಮುಖ್ಯ. ಕಾರ್ಯಕರ್ತರನ್ನ ಒಗ್ಗೂಡಿಸುವಂತ ಶ್ರಮ ವಹಿಸಿದವರಿಗೆ ಒಂದಿಷ್ಟು ಆದ್ಯತೆಯನ್ನು ಕೊಡುವಂತ ನಿಟ್ಟಿನಲ್ಲಿ ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ಮಾತು ಕೊಟ್ಟವರಿಗೆ ಆದ್ಯತೆ. ಎರಡು ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ಯಾರಿಗೆಲ್ಲ ಮಾತು ಕೊಟ್ಟಿದ್ರು ಅಂಥವರಿಗೆ ಇಲ್ಲಿ ಆದ್ಯತೆಗಳನ್ನು ಕೂಡ ಇಟ್ಕೊಂಡಿದ್ರು ಅಂತ ಗೊತ್ತಾಗ್ತಾ ಇರುವಂತ ವಿಚಾರ. ಜೊತೆಗೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳು ತಮ್ಮ ಬೆಂಬಲಿಗ ಶಾಸಕರಿಗೆ ಅವಕಾಶವನ್ನು ನೀಡುವ ಸಾಧ್ಯತೆ. ಯಾಕಂತ ಹೇಳಿದ್ರೆ, ಈ ಹಿಂದೆ ಸಿದ್ದರಾಮಯ್ಯ ಸಿಎಂ ಆಗಿರುವಂತ ಸಂದರ್ಭದಲ್ಲಿ ಮಾತಾಗಿದೆ ಅಲ್ವಾ, 2.5 ವರ್ಷ ಅಂತ ಹೇಳಿ. ಆ ಸಂದರ್ಭದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಅವರು ಸೀಟ್ ಬಿಟ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಹೋದಲ್ಲಿ ಬಂದಲ್ಲಿ ಡಿ.ಕೆ. ಶಿವಕುಮಾರ್ಗೆ ಜೈ, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು, ಒಟ್ಟ ಕೂಲಿಗೆ ನಮಗೆ ಕೂಲಿ ಕೊಡಿ ಕೆಲಸ ಮಾಡೋದಕ್ಕೆ, ಹೀಗೆಲ್ಲ ಮಾತನಾಡಿದರು. ಅಂಥವ್ರನ್ನ ಮಾನದಂಡವನ್ನ ಆಗಿ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂಥದ್ದು. ಸೊ ಇನ್ನೊಂದು ಕಡೆಯಲ್ಲಿ ಯಾರೆಲ್ಲ ಧ್ವನಿಗೂಡಿಸಿದವರು, ಈಗ ಹೇಳಿದ್ನಲ್ಲ ಅದೇ ಹೊಸ ಮುಖ, ಹಾಗೆ ಮೊದಲ ಬಾರಿಗೆ ಗೆದ್ದವರಿಗೆ ಆದ್ಯತೆ. ಯಾಕಂತ ಹೇಳಿದ್ರೆ, ಯಾರೆಲ್ಲ ಫಸ್ಟ್ ಟೈಮ್ ಬಂದಿದ್ದಾರೆ ಅವರಿಗೇನಾದರೂ ಕೊಡೋದು, ಯುವಕರಿಗೆ ಆ ಒಂದು ಮಾನದಂಡಗಳನ್ನು ಇಟ್ಕೊಂಡು, ಅದರ ಜೊತೆಗೆ ಟಾರ್ಗೆಟ್ 2028ಗೆ ಕೆಲಸ ಮಾಡುವವರಿಗೆ ಮನ್ನಣೆ ಸಿಗುವಂಥ ಚಾನ್ಸಸ್ ಇದೆ. ಇದು ಡಿ.ಕೆ. ಶಿವಕುಮಾರ್ ಅವರ ಮಾನದಂಡ. ಅದನ್ನು ಹೊರತುಪಡಿಸಿ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಸಂಕಷ್ಟದ ಸಂದರ್ಭದಲ್ಲಿ ಜೊತೆಗೆ ನಿಂತವರು ಯಾರ್ಯಾರಿದ್ದಾರೆ, ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ಆ ಮೂಢ ಹಗರಣದಿಂದ ಹಿಡಿದು ಇವತ್ತಿನ ತನಕ ಯಾರೆಲ್ಲ ಇದ್ದಾರೆ, ಆ ಸಂದರ್ಭದಲ್ಲಿ ಅತ್ಯಾಪ್ತರು ಅಂಥವರಿಗೆ ಸಪೋರ್ಟ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಅವರು ಮಾನದಂಡಗಳನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಸಿದ್ದರಾಮೋತ್ಸವ ಆಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ವಹಿಸಿಕೊಂಡವರಿಗೆ, ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೂ ಕೂಡ ಜೊತೆಗಿದ್ದವರು ತಮ್ಮ ಸೂಚನೆಯಂತೆ ಅಹಿಂದ ರಾಜಕಾರಣ ನಡೆಸುವವರ ಬಗ್ಗೆ ಸ್ವಲ್ಪ ಒಲವನ್ನ ಇಟ್ಕೊಂಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಇಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ಇಟ್ಕೊಂಡಿರ್ತಾರೆ ಅವರ ಮಾನದಂಡಗಳನ್ನು, ಅದರಲ್ಲಿ ನೋಡಬೇಕಾಗತ್ತೆ. ಸೊ ಇನ್ನು ನೆಕ್ಸ್ಟ್ ಹೋಗೋದಾದ್ರೆ ಬಿ.ಕೆ. ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರು, ಪಕ್ಷ ನಿಷ್ಠೆ ಹಾಗೆ ಸೈದ್ಧಾಂತಿಕ ಸ್ಪಷ್ಟತೆಗೆ ಆದ್ಯತೆಯನ್ನ ಕೊಡಲಾಗುತ್ತೆ. ರಾಜ್ಯ ಮಟ್ಟದಲ್ಲಿ ಪಕ್ಷಕ್ಕೆ ಕೊಡುಗೆ ಕೊಟ್ಟವರು, ಅಹಿಂದ ಪಾಲಿಟಿಕ್ಸ್ ನಲ್ಲಿ ಸಕ್ರಿಯ ಯಾರಿದ್ದಾರೆ ಅವರಿಗೆ, ಜೊತೆಗೆ ತಮ್ಮ ಬೆಂಬಲಿಗ ಶಾಸಕರಿಗೆ ಮಾನ್ಯತೆ ನೀಡುವಂತ ಸಾಧ್ಯತೆ ಇದೆ. ಯತ್ನಾಳ್ ಅವರು ಹೇಳ್ತಾ ಇದ್ರು, RSS ಬಗ್ಗೆ ಮಾತಾಡಿದ್ರೆ ಅಥವಾ RSS ಯಾರೆಲ್ಲ ವಿರುದ್ಧವಾಗಿ ಮಾತಾಡ್ತಾರೆ ಅಂಥವ್ರಿಗೆ ಕಾಂಗ್ರೆಸ್ ಪಕ್ಷ ಮಣೆ ಹಾಕತ್ತಂತ ಹೇಳ್ತಾ ಇದ್ರು. ಬಿ.ಕೆ. ಹರಿಪ್ರಸಾದ್ ಒಂದು ಲೆಕ್ಕದಲ್ಲಿ ಹಾಗೆ ಇದ್ದಾರಂತ ಕಾಣಿಸುತ್ತೆ. ಅವರ ಮಾನದಂಡ ಕೂಡ ಅದೇ ತರ ಇದೆ. RSS ವಿಚಾರ ಇರಬಹುದು, ಹಿಂದುತ್ವ, ಸೊ ಈ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಸಪೋರ್ಟ್ ಮಾಡಬಹುದು ಎನ್ನುವಂತ ಮಾನದಂಡಗಳನ್ನ ಈಗ ಇಟ್ಕೊಂಡಿದ್ದಾರೆ. ನೋಡಿ, ಸದ್ಯ ಈಗ ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ಈ ಸಂಪುಟ ವಿಸ್ತರಣೆಯದೇ ದೊಡ್ಡ ಚರ್ಚೆ ಆಗ್ತಾ ಇರುವಂಥದ್ದು. ಕಾರಣ, ಯಾವಾಗ ಕೊಡಬೇಕು, ಯಾರಿಗೆ ಕೊಡಬೇಕು, ಆಷಾಢ ಬೇರೆ ಬರ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ನೆರೆ ಬರ ಎಲ್ಲ ಪರಿಸ್ಥಿತಿ ಎದುರಾಕೊಂಡಿದೆ. ಇದರ ಜೊತೆ ಸಮಾಧಾನದ ನಾಯಕರೇ ಕಂಡು ಬರ್ತಾ ಇಲ್ಲ, ಅಸಮಾಧಾನದವರೇ ಇದ್ದಾರೆ. ಆಯ್ತು, ಈಗ ಒಂದಿಷ್ಟು ಜನರಿಗೆ ಶಾಸಕರನ್ನ ಸಚಿವ ಸ್ಥಾನ ಕೊಟ್ಟಾಯ್ತು, ಅವರಿಗೆ ಅವರಲ್ಲೇ ಸಮಾಧಾನ ಇಲ್ಲ.
ಹಿರಿಯ ಲೀಡರ್ಸ್ ಅಂತ ಅನಿಸ್ಕೊಂಡಿರುವಂಥವರು ಅವರಲ್ಲೇ ಸಮಾಧಾನ ಇಲ್ಲ. ಬಹಳ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವ್ರ ವಿಚಾರ ತಗೊಳ್ಳಿ, ಸತೀಶ್ ಜಾರಕಿಹೊಳಿ ಅವರ ವಿಚಾರ ತಗೊಳ್ಳಿ, ಅದನ್ನು ಹೊರತುಪಡಿಸಿ ಕೃಷ್ಣ ಬೈರೇಗೌಡ ಅವರ ವಿಚಾರ ತಗೊಳ್ಳಿ. ಆ ಸಂದರ್ಭದಲ್ಲಿ ಅವರಲ್ಲಿ ಸಮಾಧಾನ ಕಂಡು ಬರಲಿಲ್ಲ, ಅದನ್ನು ಹೊರತುಪಡಿಸಿ ಇನ್ಯಾರಿಗಾರೆ ಕೊಡ್ತಾರೆ ಅನ್ನೋಂಥ ವಿಚಾರ